ಇಂದು ರಾಮನಗರದಲ್ಲಿ ನಗರಸಭಾ ಬಜೆಟ್ ಮಂಡನೆ ಮಾಡಲಾಗಿದೆ. 63 ಲಕ್ಷ ಉಳಿತಾಯ ಬಜೆಟ್ ಮಂಡನೆ ಮಾಡಿದ ನಗರಸಭಾ ಅಧ್ಯಕ್ಷ ಕೆ. ಶೇಷಾದ್ರಿಯವರು ಸ್ವಚ್ಛ ರಾಮನಗರ, ಹಸಿರು ರಾಮನಗರಕ್ಕೆ ಬಜೆಟ್ನಲ್ಲಿ ಒತ್ತು ನೀಡಿದ್ದಾರೆ. 78.21 ಕೋಟಿ ಆದಾಯ ನಿರೀಕ್ಷೆ ಇಟ್ಟುಕೊಂಡಿದ್ದು 77.57 ಕೋಟಿ ವೆಚ್ಚದೊಂದಿಗೆ 63 ಲಕ್ಷ ಉಳಿತಾಯ ಬಜೆಟ್ ಇದಾಗಲಿದೆ. ನಗರಸಭೆ ಸಭಾಂಗಣದಲ್ಲಿ ಬಜೆಟ್ ಮಂಡನೆ ಮಾಡಿದ ನಗರಸಭಾಧ್ಯಕ್ಷ ಕೆ. ಶೇಷಾದ್ರಿಯವರು ಈ ಬಾರಿ ಸ್ವಚ್ಛ ರಾಮನಗರಕ್ಕೆ ಹಣ ಮೀಸಲಿರಿಸಿದ್ದೇವೆ, ಜೊತೆಗೆ ಗ್ರೀನ್ ಸಿಟಿ ಮಾಡುವ ಗುರಿ ಇದೆ ಎಂದರು. ಬಜೆಟ್ನಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಬಿಟ್ಟು ಬಟ್ಟೆ ಬ್ಯಾಗ್ ಉಪಯೋಗಿಸಲು ನಗರಸಭಾ ವತಿಯಿಂದ ಬ್ಯಾಗ್ ವಿತರಿಸುವ, ವಿಶೇಷವಾಗಿ ಮಹಿಳೆಯರಿಗೆ ವಿತರಿಸುವ ಯೋಜನೆಯೊಂದಿಗೆ ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿಗೆ ಹಣ ಮೀಸಲಿರಿಸಿದ್ದೇವೆ. ಈ ರೀತಿ ಎಲ್ಲ ವಲಯಗಳಲ್ಲೂ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದು, ಮುಂದಿನ ದಿನಗಳಲ್ಲಿ ರಾಮನಗರ ನಗರಸಭೆ ಮಾದರಿ ನಗರಸಭೆಯಾಗಲು ಪ್ರಯತ್ನಿಸುತ್ತಿದ್ದೇವೆ. ಒಟ್ಟಿನಲ್ಲಿ ಇದು ರಾಮನಗರ ಅಭಿವೃದ್ಧಿ ಬಜೆಟ್ ಇದಾಗಿದೆ ಎಂದು ನಗರಸಭಾಧ್ಯಕ್ಷ ತಿಳಿಸಿದರು. ಆಮೇಲೆ ಏನಿದ್ರೆ ಸ್ವಚ್ಛ ರಾಮನಗರ ಕಲ್ಪನೆಗೆ ಈಗ ನಾವು ನೋಡಿ, ನಾವು SWMನಲ್ಲಿ ಮತ್ತು ಸ್ವಚ್ಛ ರಾಮನಗರ ಈ ಒಂದು ಇದರಲ್ಲಿ ಈ ಕೆಲವು ಈಗ ಅಮೃತ್ 2 ಅಂತ ಇಟ್ಕೊಳ್ಳಿ, ಒಂದು ಯೋಜನೆ ಇದೆ. ಅದಕ್ಕೆ ಈಗ ನಾವು ಯಾವ ರೀತಿ DPR ಮಾಡಿಸ್ತೀವೋ ನಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಅದಕ್ಕೆ ನಾವು ಗ್ರ್ಯಾಂಟ್ಸ್ ತರ್ಬೋದು. ಆ ರೀತಿ ಕೆಲವು ಇದನ್ನು ಈಗ ನಾವು ನಗರಸಭಾ ನಿಧಿಯಿಂದ ನಾವು ಸ್ವಚ್ಛ ರಾಮನಗರಕ್ಕೆ ಸಾಕಷ್ಟು ಹಣವನ್ನು ಇಟ್ಟಿದ್ದೇವೆ. ಹೆಚ್ಚು ನಾವು ಒತ್ತನ್ನು ಕೊಟ್ಟಿರೋದೇ ಈ ಸಾರಿ ಇದಕ್ಕೆ ಗ್ರೀನ್ ಸಿಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಟಿದ್ದೇವೆ. ಮತ್ತು ಅದ್ರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ತಾವೆಲ್ಲ ನೋಡಿದ್ದೀರಿ, ಬಿಸಿಲಿನಲ್ಲಿ ಒಣಕೊಂಡು ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಶಿಸ್ತಾಗಿ ವ್ಯಾಪಾರ ಮಾಡಲಿಕ್ಕೆ ಒಂದು ಪಟ್ಟೆಯನ್ನು ಹಾಕಿ, ಆ ಪಟ್ಟೆಯಿಂದ ಈಚೆ ಬರದೆ ಜನರಿಗೂ ನಾಗರಿಕರಿಗೂ ತೊಂದರೆ ಆಗಬಾರ್ದು ಅಂತೇಳಿ ತಿಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ಛತ್ರಿಗಳನ್ನು ಕೂಡ ಕೊಡುವ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಸುಮಾರು 1,000ಕ್ಕೂ ಹೆಚ್ಚು ಛತ್ರಿಗಳನ್ನು ಕೊಡಬೇಕು ಅಂತೇಳಿ ನಾವು ನಗರಸಭೆಯಿಂದ ನಾವು ನಿರ್ಣಯ ಮಾಡಿದ್ದೇವೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಮತ್ತು ಈಗ ಪ್ಲಾಸ್ಟಿಕ್ನ ಮುಕ್ತ ರಾಮನಗರ ಮಾಡಬೇಕು ಅಂಥೇಳಿ ಈಗ ನಾವು ಅದು ಸುಮಾರು 10,000 ಬ್ಯಾಗ್ಗಳನ್ನು ನಗರಸಭೆ ವತಿಯಿಂದ, ಬಟ್ಟೆ ಬ್ಯಾಗ್ಗಳು, ಅದನ್ನು ಮಹಿಳೆಯರಿಗೆ, ಸ್ಪೆಸಿಫಿಕಲಿ ಮಹಿಳೆಯರಿಗೇ ಅದನ್ನು ವಿತರಿಸಬೇಕು ಅನ್ನೋ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದೀವಿ. ಈ ರೀತಿ ನಾವು ಸರ್ವವ್ಯಾಪಿಯಾಗಿ ಎಲ್ಲ ವಲಯಗಳನ್ನು ಮುಟ್ಟೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ಜೊತೆಗೆ ತಮ್ಮಗಳ ಸಹಕಾರ ಮುಖ್ಯ. ಮುಂದಿನ ದಿನಗಳಲ್ಲಿ ನಮ್ಮ ರಾಮನಗರ ನಗರಸಭೆ ಮಾದರಿ ನಗರಸಭೆ ಆಗಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾವು ನೋಡಿ, ರಾಮನಗರ ನಗರಸಭೆ ವ್ಯಾಪ್ತಿನಲ್ಲಿ ಎಲ್ಲೆಲ್ಲಿ ನೀವು ಪೈಪ್ಗಳು ಹೊಡೆದೋಗಿತ್ತೋ, ಈ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅದರ ವಿಚಾರವಾಗಿ ನಾವು ಸುಮಾರು 3 ಸಭೆಗಳು ಮಾಡಿದ್ವಿ. ಈಗ ನಾವು ಒಂದೊಂದು ಸಭೆಗಿಂತ ಒಂದೊಂದು ಸಭೆಗೆ ಇಂಪ್ರೂವ್ ಆಗ್ತಾ ಇದೆ. ಈಗ ಮೊದಲನೇ ಸಾರಿ ಏನಿತ್ತಂದರೆ ಒಂದು ದಿನಕ್ಕೆ 60 ಕಡೆ 70 ಕಡೆ ಲೀಕೇಜ್ ಆಗ್ತಾ ಇತ್ತು ಇದ್ರದ್ದು. ಈಗ ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಈಗ ಎಲ್ಲೆಲ್ಲಿ ಪೈಪ್ಸು ತಕ್ಷಣ ಈಗ ನಮ್ಮ ನಗರಸಭಾ ಸದಸ್ಯರಲ್ಲಿ ಅಥವಾ ಸಾರ್ವಜನಿಕರು ಅವ್ರಿಗೆ ರಿಪೋರ್ಟ್ ಮಾಡಿದ್ರೆ ತಕ್ಷಣ ಸ್ಪಂದಿಸ್ತಾ ಇದ್ದಾರೆ. ಈಗ ಅಥವಾ ದೀರ್ಘಕಾಲ ಒಂದು 5 ದಿನ 6 ದಿನ 8 ದಿನ ಕೆಲಸ ಮಾಡೋವಂಥದ್ದಾದರೆ ಕೆಲಸ ಮಾಡಿ ಆಮೇಲೆ ನಿರಂತರವಾಗಿ ಸ್ಪಂದಿಸ್ತಾ ಇದ್ದಾರೆ. ಕಾಲಕ್ರಮೇಣ ಎಲ್ಲ ಕೂಡ ಒಂದು ಈಗ ಪ್ರಾಯೋಗಿಕವಾಗಿ ಕೆಲವು ಕಡೆ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಮು ಸರಿಯಾಗಿ ವರ್ಕ್ ಆಗ್ತದೆ ಇಲ್ವ ಅಂತ. ಅದನ್ನೆಲ್ಲ ಕೂಡ ನೋಡಿಕೊಂಡು ಈಗ ಹಂತವಾಗಿ ಅದನ್ನು ಕೂಡ ಎಲ್ಲ ಸರಿಪಡಿಸ್ತಾರೆ. ಹೌದು, ಈಗ ನಗರದಲ್ಲಿ ತಮಗೆ ಎಲ್ಲರಿಗೂ ಗೊತ್ತಿರುವಂಗೆ ಜಲ್ ಜೀವನ್ ಮಿಷನ್ ಸುಮಾರು 2 ವರ್ಷಕ್ಕಿಂತ ಮೇಲೆ ನಡೀತಾ ಇದೆ, 2.5-3 ವರ್ಷದಿಂದ. ಈಗ ಒಂದು ಸಾರಿ ಇದು ರಸ್ತೆಗಳಾಗಿದ್ರು, ಆಮೇಲೆ ಕೆಲವು ಕಡೆ ಗ್ಯಾಸ್ ಪೈಪ್ಲೈನ್ ಹಾಕಿದ್ದಾರೆ. ಈ ರಸ್ತೆಗಳು ಆಗದಾದ್ಮೇಲೆ ಆಮೇಲೆ ನಾವು ಇದನ್ನು ಪೂರ್ತಿ ಕೆಲಸ ಮಾಡದೆ ನಾವು ಹೊಸದಾಗಿ ರಸ್ತೆಗಳು ತಗೊಳಕ್ಕಾಗಲ್ಲ. ಸೊ ಎಲ್ಲೆಲ್ಲಿ ಈಗ ರಸ್ತೆಗಳು ಇದು ಯಾವುದು ನಮ್ಮ ಒಳಚರಂಡಿ ಮತ್ತು ಜಲ್ ಜೀವನ್ ಮಿಷನ್ ಕೆಲಸ ಮುಗಿದಿದೆಯೋ ಅಲ್ಲಿ ನಾವು UADF ಇಂದ ಸುಮಾರು ಒಂದು 50% ಕವರ್ ಆಗೋ ರೀತಿಯಲ್ಲಿ ಈಗ ಕೆಲಸಗಳಾಗಲೇ ಪ್ರಾರಂಭ ಮಾಡಿದ್ದೇವೆ. ಈಗ ರಂಜಾನ್ ಮುಗಿದ್ಮೇಲೆ ನಾವು ಈ ಭಾಗದಲ್ಲಿ ಈ ಕೆಲವು ಕಡೆ, ಯಾಕೆಂದರೆ ಈಗ ಎಲ್ಲ ಗುಂಡಿಗಳು ತೆಗೆದ್ರೆ ರಂಜಾನ್ ಬೆಳಗ್ಗೆ 5 ಗಂಟೆನಲ್ಲೆಲ್ಲ ನಮಾಜ್ಗೆ ಹೋಗ್ತಾ ಇರ್ತಾರೆ. ರಾತ್ರಿ ಹೊತ್ತು ತೊಂದರೆ ಆಗಬಾರ್ದು, ಆಮೇಲೆ ಅವರು ಉಪವಾಸ ಇರೋದ್ರಿಂದ ಅವ್ರನ್ನ ಒಂದು ಗೌರವ ಕೊಡೋದಕ್ಕೋಸ್ಕರ ಈ ರಂಜಾನ್ ತಿಂಗಳ ಗಂಟ ಆ ಭಾಗದಲ್ಲಿ ನಾವು ಕಾಮಗಾರಿಗಳನ್ನ ಸ್ಥಗಿತ ಮಾಡಿದ್ದೇವೆ.
ಈ ಭಾಗದಲ್ಲಿ ಕಾಮಗಾರಿಗಳು ಈಗ ಪ್ರಗತಿನಲ್ಲಿದೆ. ಮತ್ತು ಈಗ ರಂಜಾನ್ ಮುಗಿದ್ಮೇಲೆ ಅಲ್ಲಿ ಕೂಡ ನಾವು ಕೈಗೆತ್ತಿದ್ದೀವಿ. ಅಲ್ಲ, ಈಗ ನಾನು ಹೇಳಿದ್ನಲ್ಲ, ಈಗ ನಮ್ಮದು ಬಜೆಟ್‌ನ ಗಾತ್ರ ಅಂದರೆ, ಈಗ ನಾವು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಡಿಮ್ಯಾಂಡ್ ನಾವು ಇಟ್ಕೊಂಡಿರೋದು, ನಾವು ಗುರಿನ 14 ಕೋಟಿ ಇಟ್ಕೊಂಡಿದ್ದೀವಿ. ಇದ್ರದ್ದು ನಮ್ಮ ಸ್ಥಳೀಯ ಆದಾಯ. ಸ್ಥಳೀಯ ಆದಾಯ ನಗರಸಭೆಯಿಂದ. ಕಳೆದ ಬಾರಿ 7-8 ಕೋಟಿ ಇತ್ತು. ಈಗ ಅದನ್ನ ಜಾಸ್ತಿ ಮಾಡಬೇಕು ಅಂತ. ಯಾಕಂದರೆ ನಮ್ಗೆ ಅವಶ್ಯಕತೆ ಇದೆ. ಈಗ ನಾವೆಲ್ಲ ಏನು ಕಾರ್ಯಕ್ರಮಗಳು ಮತ್ತು ಈಗ ನಮಗೆ ಲ್ಯಾಪ್ಸಸ್ ಏನಾಗ್ತದೆ, ಯಾವುದು ಈಗ ಇಮಿಡಿಯೇಟ್, ಈಗ ಊರು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಎಲ್ಲ ಕಡೆ ಕೂಡ UGD ಎಲ್ಲೋ ಪ್ರಾಬ್ಲಮ್ ಆಯಿತು, ಅಥವಾ ಮೋರಿಗಳು ಮುರಿದೋದು, ಅಥವಾ ಇನ್ನೊಂದೇನೋ ಸಮಸ್ಯೆ ಆಯಿತು ಅಂದರೆ ನಾವು ಯಾವುದೂ ಸ್ಪೆಷಲ್ ಗ್ರಾಂಟ್ ತರೋಕ್ಕಾಗಲ್ಲ. ಅದಕ್ಕೆ ನಗರಸಭಾ ನಿಧಿಯಿಂದನೇ ಖರ್ಚು ಮಾಡಬೇಕು. ಅದಕ್ಕೆ ದುಡ್ಡು ನಾವು ರೈಸ್ ಮಾಡ್ಕೊಬೇಕು. ಇವತ್ತಿರೋದು ಇವಾಗ ನಮಗಿರೋ ಆದಾಯ ನಮ್ಮ ನಗರಸಭೆ ಎಕ್ಸ್ಪೆಂಡಿಚರ್ಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಅದನ್ನು ಏರಿಸ್ಕೊಂಡಿದ್ದೀವಿ, ಮತ್ತು ಆ ನಿಟ್ಟಿನಲ್ಲಿ ಕ್ರಮ ಕೂಡ ಕೈಗೊಳ್ತೀವಿ. ಮತ್ತು ಈಗ ಅನುದಾನಗಳ ರೂಪದಲ್ಲಿ ಒಂದು 25 ಕೋಟಿ, 61 ಕೋಟಿಯನ್ನು ನಿರೀಕ್ಷೆ ಮಾಡಿದ್ವಿ. ಅಲ್ಲ, ಮ್ಯಾಂಡೇಟ್ರಿ 3% ಹೆಚ್ಚಲೇಬೇಕು ಅನ್ನೋದು ಒಂದಿದೆ. ಎಲ್ಲಿ ಸರ್ಕಾರದಿಂದ ಸುತ್ತೋಲೆ ಮಾಡಿದ್ದಾರೆ, ಹೆಚ್ಚಲೇಬೇಕು ಅಂತ. ಈಗ 3ರಿಂದ 5ರಷ್ಟು ಹೆಚ್ಚೋದಕ್ಕೆ ಮಾಡ್ಕೊಳ್ಳಿ ಅಂತ 5% ಮಾಡಿ ಅಂತ ಸರ್ಕಾರ ಹೇಳಿದ್ರು. ಈಗ ನಾವು ಅಷ್ಟು ಮಾಡೋಕ್ಕಾಗಲ್ಲ ಅಂತೇಳಿ 4%